ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಯಾಕಂದರೆ ಯೂಶುವಲ್ ಲಿರಿಕ್ಸ್ ಮಾಡಬೇಕಾದ್ರೆ ತಿರ್ಗಾ ರಿಕ್ರಿಯೇಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಸಾಂಗ್. ಅದು ಈ ಸಾಂಗಲ್ಲಿ ವೆರಿ ಮೆಲೋಡಿ, ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಅದು ಇವಾಗಲೂ ಆ ಸಾಂಗ್ ಕೇಳೋದು ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಅದನ್ನು ಫ್ಯಾಂಟಾಸ್ಟಿಕಾಗಿ ಮಾಡಿದ್ದೀರ ಎಲ್ಲರೂ. ನಮಗೆ ವಿ ನಾಟ್ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಹುಡುಗಿ ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾಗ್ಲೂ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಇನ್ಯಾರು ಆಡಿರೋರು ಬಂದಿದ್ದಾರೆ, ಸೂಪರ್ ಆಗಿ ಆಡಿದ್ರು, ಫ್ಯಾಂಟಾಸ್ಟಿಕ್. ಆಡಿರೋರು ಕಪಿಲ್, ಓಕೆ ಸೂಪರ್, ಅವರಿಬ್ಬರು ಆಡಿದ್ದಾರೆ. ಆ್ಯಂಡ್ ಪಿಕ್ಚರೈಸೇಷನ್ಲಿ ಸಂತೋಷ್ ಸರ್ ಫ್ಯಾಂಟಾಸ್ಟಿಕ್ ಆಗಿ. ಅವ್ರು ಯಾರೋ ಹೇಳ್ತಿದ್ದೆ ಇವಾಗ, ನೀವು ಅವಾಗಲೇ ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರ್ ಮಾಡೋಕ್ಕೂ ಇಂಡೋರ್ ಮಾಡೋಕ್ಕೂ ಭಾಳ ವ್ಯತ್ಯಾಸ. ಅದು ಅಲ್ಲಿ ರಿಯಲ್ ಒರಿಜಿನಲ್ ಫೀಲ್ಡ್ಸ್ ಮಾಡಿದ್ದು. ಅವಾಗ ನಮಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ದೇಶ ಚೆನ್ನಾಗಿತ್ತು, ಅವಾಗ ಕಾಲ ಚೆನ್ನಾಗಿತ್ತು. ಇವಾಗ ಹೆಂಗೆಂಗೋ ಆಗ್ಬಿಟ್ಟಿದ್ರು. ಐ ಥಿಂಕ್ ಎಲ್ಲಾದ್ರೂ ಅಷ್ಟೇ. ಐ ಥಿಂಕ್ ಇಟ್ ಬಿಕಮ್ ವೆರಿ. ಬಟ್ ಅದನ್ನ ರೀಕ್ರಿಯೇಟ್ ಮಾಡಿ ಸಂತೋಷ್ ಅವ್ರು ನಿಜವಾಲ್ ಹ್ಯಾಟ್ಸ್ ಆಫ್. ಆ್ಯಂಡ್ ಕೊರಿಯೋಗ್ರಾಫಿ ಮುರಳಿ ಅಲ್ಲಿ ಕೈಲಾಸ ಮಾಡಿದರು. ಕೈಲಾಸ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟರ್ ಆಗೋಕ್ಕೂ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲಿಸಿದ್ದು ಕೈಲಾಸ. ಅದಕ್ಕೆ ಮುಂಚೆ ಕುಚಿಪುಡಿ ಕಲ್ತಿದ್ದೆ, ವೆಂಕಟೇಶ್ವರ ಸತ್ಯಂ ಅಂತ. ನಾನು 1.5 year ಟ್ರೈನಿಂಗ್ ತಗೊಂಡಿದ್ದು. ಅದಾದಮೇಲೆ ನನಗೆ ಕೈಲಾಸಂ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಟ್ಟಿದ್ದವರು. ಅವರೇ ಕೊರಿಯೋಗ್ರಾಫ್ ಮಾಡಿದ್ವಿ. ಸೊ ಫಸ್ಟ್ ಆನಂದ್ ರತ್ಸಪ್ತಿ, ಮನಮೇಶ್ ಹುಡುಗಿ ಟಿಲ್ ಐ ಥಿಂಕ್ ಸಂಯುಕ್ತವರೆಗೂ ಅವರೇ ಮಾಡಿದ್ರು. ಐ ಥಿಂಕ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ವಿನಯ್ ಆ್ಯಂಡ್ ಮೇಘಾ ಶೆಟ್ಟಿ, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವಿನಯ್, ಅದೇ ನೀವು ಹೇಳಿದಾಗ ನಿಜವಾಗ್ಲೂ ದಿಸ್ ಸಾಂಗ್ ಈಸ್ ಡನ್ ವೆರಿ ವೆಲ್. ಆ್ಯಂಡ್ ಮೇಘಾ ಶೆಟ್ಟಿ ಅವ್ರ ಸಾಂಗ್ಸ್ ನೋಡಿದ್ವಿ ನಾವು ರೆಡಿ. ಆ್ಯಂಡ್ ಶಿ ಈಸ್ ಎ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ದಿ ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಕೋಆರ್ಡಿನೇಷನ್ ಸೂಪರ್. ಇಟ್ ವಾಸ್ ನನಗೆ ತುಂಬ ಐ ಥಿಂಕ್ ಐ ಡೋಂಟ್ ನೋ, ಐ ಫೀಲ್ ಗ್ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್. ಯಾಕಂದರೆ ಆ ಸೊಗಡು ನನಗೆ ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ಇವಾಗ ನಡುವೆ ಒಂದು ಏನಂತೀವಿ, ಆ ವಿಲೇಜ್ ನಮ್ಮ ವಾಸನೆ ಅಂತೀವಿ, ಒಂದು ಮಣ್ಣಿನ ವಾಸನೆ ಅಂತೀವಲ್ಲ, ಆ ವಾಸನೆ ಕಾಣ್ತಾ ಇದೆ ಗ್ರಾಮಾಯಣದಲ್ಲಿ. ಐ ಫೆಲ್ಟ್ ಮನಮೇಶ್ ಹುಡುಗಿ ಟೈಮ್ ಉಂಟು. ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಆ್ಯಂಡ್ ವಾಸ್ ಎಲ್ಲರೂ ವೇಲೂರ್ ಸೂಪರ್. ಮನೋಹರ್ ಸರ್ ಸೂಪರ್, ಆಲ್ ದ ಬೆಸ್ಟ್ ಸರ್. ಇನ್ ದಿಸ್ ಫಿಲಮ್ ಇಸ್ ಗೋಯಿಂಗ್ ಟು ಬಿ ಹಿಟ್. ನವೀನ್, ಐ ಡೋಂಟ್ ನೋ ವೇರ್ ಇಸ್ ನವೀನ್, ದುಬೈ ಅಂತ ಕಳೆದು ಕೂಡ ಕಳಿಸಿದ್ರು ಅವರು. ದುಬೈ ಇದ್ದಾರೆ. ನವೀನ್ ಎನಿವೇ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ದೇವ್ರ ಚಂದ್ರ ಸೂಪರ್, ತುಂಬ ಚೆನ್ನಾಗಿ ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ದೀಪು ಆಲ್ ದ ಬೆಸ್ಟ್. ಮುರಳಿ ಮಾಸ್ಟರ್ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಐ ವಾಂಟ್ ಟು ಕಮ್ ಫಾರ್ ದ ಸಕ್ಸಸ್ ಮೀಟ್ ಅಷ್ಟೇ. ಹಾರ್ಟಿಲಿ ಐ ಫೀಲ್ ದಟ್ ಈಸ್ ಗೋಯಿಂಗ್ ಟು ಬಿ. ಐ ಥಿಂಕ್ ಅಭಿಮಾನಿಗಳೆಲ್ಲ ನನ್ನ ಮಾತನ್ನ ಉಳಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಫ್ಯಾಂಟಾಸ್ಟಿಕ್ ಥಿಂಗ್, ಬಿಕಾಸ್ ದಿಸ್ ಇಸ್ ಗಾಟ್ ಸಮ್ ಫ್ಲೇವರ್ ಇದೆ ಈ ಫಿಲಿಮ್ಲಿ. ಖಂಡಿತ ನೋಡಬೇಕು. ಯಾಕಂದರೆ ಗ್ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ, ಅದು ಆ ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಜಿಗಿದ ಕನಸು ಜ್ಞಾಪಕ ಸಿಂಗಾರ ಹೇಳ್ತೀನಿ. ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನಿಸುತ್ತೆ ಇದು. ಯಾ ಸೂಪರ್. ಐ ಥಿಂಕ್ ದಟ್ ಶುಡ್ ಕಮ್ ಬ್ಯಾಕ್. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಆ್ಯಂಡ್ ಫ್ರಮ್ ಮೈ ಸೈಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಗ್ರಾಮಾಯಣ. ಗುಡ್ ಲಕ್, ಗಾಡ್ ಬ್ಲೆಸ್. ತುಳಿವ ಮುಳ್ಳೆಲ್ಲ ಹಸಿರು ಹುಲ್ಲಂತೆ, ತುಳುವ ಬೆನ್ನೆಲ್ಲ ಹೊಂಗೆ ನೆರಳಂತೆ, ಬಳ್ಳಿಲಿ ಮೊಗ್ಗುಗಳೆಲ್ಲ ಹೂವಾಗಿ ನಕ್ಕಂತೆ, ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೇನಂತೆ. ಎಲ್ಲರಿಗೂ ನಮಸ್ಕಾರ. ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ವಿನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೇಘಾ ಅವ್ರು ಕೂಡ ಅದ್ರ ಬಗ್ಗೆ ಹೇಳಂಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ದ ಹೋಲ್ ಟೀಮ್. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ ನಿಮ್ದಲ್ಲ, ಎಲ್ಲರೂ ಟೀಮ್. ಆಮೇಲೆ ನಿಮಗೆ ವೇಲು ಅವ್ರಿಗೆ ಮತ್ತು ಮನೋಜ್ಗೆ 50 yearsಗೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ವಜ್ರೇಶ್ವರಿ ಕಮೇಜಿಂದ
ಆಡಿಯೋ ರೇಟ್ಸ್ ತಗೊಂಡು ಮನೋರಣ್ಣ ಅವರು ಹೈಯೆಸ್ಟ್ ರೇಟ್ ಕೊಟ್ಟಿದ್ರು ಅವಾಗ ಅದಕ್ಕೆ ರಾಯಲ್ಟಿ 4.5 lakhs. ಆವಾಗ 400 ರೂಪಾಯಿ 500 ರೂಪಾಯಿ ರಾಯಲ್ಟಿ ಕೊಡ್ತಾ ಇದ್ದ ಟೈಮಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ತಗೊಂಡು ಫಸ್ಟು ಸಿನಿಮಾ ಶಿವಣ್ಣ ಅವ್ರದ್ದು ಲಹರಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿದೆ. ಆವಾಗ ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ದು ಈ ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಹಾಡನ್ನ ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನನಗೆ ಈ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ಯಾಕಂದರೆ ನಾನು ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ರು ಗೊತ್ತು, ವಾಸು ಸಾಹೇಬ್ರಿಗೆ ಸ್ವಲ್ಪ ಹಳೇ ತಲೆಮಾರಿನವರು. ಜೆನ್ಎಕ್ಸ್ ಅವರು, ಜೆನ್ಜಿ ಅಲ್ಲ ನಾವು, ಜೆನ್ಎಕ್ಸ್ ಅವರು. ಶಿವಣ್ಣ ಅವರು ಒಂದು ಮಾತು ಹೇಳಿದ್ರು ಹೋಗ್ತಾ, ಸೊಗಡು ಆ ಪದ ನೋಡಿ, ಆ ಪದ ಎಂಥ ಅದ್ಭುತವಾದ ಪದವನ್ನು ಯೂಸ್ ಮಾಡೋರು. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ಥರನೇ ಒಂದು ಅದ್ಭುತವಾದ ಹಾಡು ನಿನ್ನಾಣೆ ನಾನು, ಈ ಹಾಡನ್ನು ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಕಂಪ್ಲೀಟ್ ಟೀಮು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನವೀನ್ ಇವತ್ತಿಲ್ಲ, ಅವ್ರ ಮಗಳು ಇವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ತೊಗೊಬೇಕಾಗಿತ್ತು, ಸಣ್ಣ ಮಗು, ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಹೋಗಿದ್ದಾರೆ. ಅಣ್ಣನ ಮಗ 7 ಜನ, ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ. ಅದು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವರೂರು ಮಹಾದೇವ ಅವರು ಗೊತ್ತು, ದೇವರೂರು ಚಂದ್ರ ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಅವ್ರ ಕಾದಂಬರಿ ಭಾಳ ದೊಡ್ಡ ವ್ಯಕ್ತಿ, ಭಾಳ ಹತ್ತದಿಂದ ನಾನು ಭೇಟಿಯಾಗಿದ್ದೀನಿ ದೇವರೂರು ಮಹಾದೇವ ಸಾಹೇಬ್ ಅವರಿಗೆ, ಸಿದ್ಲಿಂಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತು ಹಳ್ಳಿ ಸೊಗಡಿನ ಪದಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತಿನ ದಿನಕ್ಕೆ ಏನು ಬೇಕು, ನಮ್ಮ ಈ ಜೆನ್ಜಿ ಅನ್ನೋ ಏನು ಇದೆಯಲ್ಲ ಇವತ್ತಿನ ದಿನ, ಆಲ್ಫಾ ಬೀಟಾ ಮತ್ತೆ ಏನೇನೋ ಬಂದ್ಬಿಟ್ಟಿದೆ ಇವಾಗ. ಸೊ ಎಲ್ಲರಿಗೂ ಕೂಡ ಜೆನ್ಜಿ ಆಲ್ಫಾ ಬೀಟಾ ಏನಿದೆಯೋ ಎಲ್ಲರಿಗೂ ಕೂಡ ಈ ರಾಮಾಯಣ ಸಿನಿಮಾ 100% ಕಣ್ತರಿಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಫ್ಕೋರ್ಸ್ ವಿನಯ್ ಜಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ರಕ್ತಗತವಾಗಿ ಬಂದಿದೆ ಅವ್ರ ನಟನೆ. ಅವ್ರನ್ನ ಮ್ಯಾಕ್ಸಿಮಮ್ ಯಾವ ರೀತಿ ನಟನೆಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತಿಳ್ಕೊಂಡು ರಾಮಾಯಣಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತೇ ವಂಡರ್ಫುಲ್ ಜಾಬ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ರಿ. ಅಮ್ಮ ಇವಾಗ ಫೆಂಟಾಸ್ಟಿಕ್. ನಾನು ನೋಡಿದೆ ಸಿನಿಮಾ, ರಫ್ ಎಲ್ಲ ಕಂಪ್ಲೀಟಾಗಿ ನೋಡಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡದ ಸೊಗಡು ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಹಿಂಗಿದೆ ಬದುಕು, ಏನು ರಾಜಕೀಯ ಇದೆ, ಮತ್ತೊಂದು ಮಗೊಂದು ಎಲ್ಲ. ನಾನು ಕಂಪ್ಲೀಟ್ ಸ್ಟೋರಿ ಹೇಳಲ್ಲ ಸರ್, ಭಯಪಡ್ಬೇಡಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬೇಕಾಗಿರುವಂಥ ಸಬ್ಜೆಕ್ಟು ಖಂಡಿತ ಇದೊಂದು ಮೈಲಿಗಲ್ಲಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು 9ನೇ ಸಿನಿಮಾ ಲಹರಿ ಫಿಲ್ಮ್ಸಲ್ಲಿ. ಸೊ 9 ಇದು ವೆರಿ ವೆರಿ ಪವರ್ಫುಲ್ ನಂಬರ್ ಫಾರ್ ಲಹರಿ. ನಾವು ಏನೇ ಇವಾಗ ಹಾಡು ಲಾಂಚ್ ಮಾಡಿದ್ರು ಕೂಡ 405 4 ಗಂಟೆ 5 ನಿಮಿಷಕ್ಕೆ ಲಾಂಚ್ ಮಾಡಿದ್ದೀವಿ. ಪ್ರೇಮಲೋಕ ಲೇಬಲ್ ನಂಬರು 6300, ರೋಜಾ 2700, ಮನೆ ಮೆಚ್ಚಿದ ಹುಡುಗಿ 3600, ಎಲ್ಲ 9. ಏನು 9 ನಾವು ಲಾಂಚ್ ಮಾಡಿದ್ದೀವೋ ಎಲ್ಲ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ 100% ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಲೇಬೇಕಾಗಿದೆ. ನಾವು ಅವ್ರ ತಂದೆಯವ್ರು ನನಗೆ ಭಾಳ ಹಳೆ ಪರಿಚಯ. ತಂದೆಯವ್ರ ಸಾವಿರ ಸ್ವಾಮಿ ಸಿ ಯಶವಂತ್ ಅವ್ರ ಜೊತೆಯಲ್ಲಿ ಸುಮಾರು 25 ವರ್ಷಗಳ ಮುಂಚೆ ನಾವು ಒಂದು CD ರಿಲೀಸ್ ಮಾಡಿದ್ದು ಮಂಡ್ಯನಲ್ಲಿ. ಆವಾಗ ಭಾಳ ಸಣ್ಣ ತೇಜಸ್ವಿ ಅವರು, ಅರ್ಧಚಂದ್ರ ತೇಜಸ್ವಿ ಅವಾಗ, ಇವಾಗ ಪೂರ್ಣಚಂದ್ರ ತೇಜಸ್ವಿ. ಸೊ ನನಗೆ ಗೊತ್ತಿಲ್ಲ ಅವರ ಮಗ ಅಂತ, ಬಟ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ಇದೇ ಬೇಕಂತ ಅಟಾಕ್ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೇನ್ ಮಾಡು ಆಮೇಲೆ ಕೊಡ್ತೀನಿ ಅಂತ ನಾನು ಅಟಕ್ ಬಿದ್ದರೂ ಎಷ್ಟು 10 ರೂಪಾಯಿ ಕೇಳಿದ್ರು ಹಿಂಗಾದ್ರೂ ಮಾಡಿ 8 ರೂಪಾಯಿನಾರು ಓದಿಸ್ಬಿಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳೋದ, 1 ರೂಪಾಯಿ ನಿಮ್ಮ ಹತ್ರನೂ ಬಿಡೋಲ್ಲ. ಪಕ್ಕ ನೀವು ಕ್ಲಾರಿಟಿ ಇದ್ದರೆ ಈ ಹುಡುಗ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನ್ನ ಕೆಲಸ ನೋಡಿ ಒಂದೇ ಮಾತಲ್ಲಿ ಕೊಟ್ರಿ ಎಷ್ಟು ದಿವಸ ಬೇಕು ಈ ಡೈರೆಕ್ಟ್ರಿಗೆ, ಅವ್ರಿಗೇನು ಬೇಕಂತ ಹೇಳಿ ಅಲ್ಲೇ ಮುಂದೆ ನಿಂತೆ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೆಲಸ ಮಾಡಿಸಿದ್ರಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ ನಂಬಿಕೆ ಮತ್ತು ಪ್ರೀತಿಗೆ ಸರ್, ಆ ನಂಬಿಕೆ ನಾವು ಖಂಡಿತ ಉಳಿಸ್ಬೇಕು ಸರ್. ವೇಲು ಸರ್ ಅಂದರೆ ಎನರ್ಜಿ ನನಗೆ. ನನ್ನ ಸಿನಿಮಾ ಹಳೆ ಪ್ರೊಡ್ಯೂಸರ್ ಇದ್ದಾಗ ಟೀಸರ್ ರಿಲೀಸ್ ಆಗಿತ್ತು.
ಇಡೀ ಕರ್ನಾಟಕದಲ್ಲೇ ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ ಒಂದು ಇಬ್ಬರು ಫೋನ್ ಮಾಡಿದರು. ವೇಲು ಸರ್ ಫೋನ್ ಮಾಡಿ ದಯವಿಟ್ಟು ಆಫೀಸಿಗೆ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದರು. ನಾನು ಅವಾಗಲೇ ಹೋಗ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಬಿಟ್ಟೆ. ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಕಂಪ್ನಿ ಅಲ್ಲ, ಅವರೆಲ್ಲ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸರ್. ನಿಜವಾಗ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಅವಾಗಲೇ ಬಂದುಬಿಡ್ತಿದ್ದೆ. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಏನಾದರೂ ಸಣ್ಣದು ಕೆಲಸ ನೋಡಿದ್ರೆ ಪಾಸಿಟಿವ್ ಆಗಿ ನೀವು ಬೆಂತಟ್ಟೋ ರೀತಿ ಸರ್, ಆ್ಯಂಡ್ ನಂಗೆ ಅದು ತುಂಬ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಂಗೆ ಖುಷಿಯಾಗಿದೆ, ನಿಮ್ಮ ನಂಬಿಕೆ ನಾವು ಉಳಿಸ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಂದ ಶುರು ಮಾಡೋದು, ಪೂರ್ಣದಿಂದ ಶುರು ಮಾಡೋದು. ಸಿನಿಮಾಗೆ ವಿನು ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ ಪೂರ್ತಿ ಕಥೆ ಓದಿದ್ರು. ಕತೆ ಓದಿ ಹೋಗಿ ಏನೋ ಬರ್ಕೊಂಡು ನಾನು ಗ್ರಂಥ ಥರ ಬರ್ಕೊಂಡಿದ್ದೆ, ಇಷ್ಟೊಂದು ಬರೆದಿಟ್ಕೊಂಡಿದ್ದಾನೆ ಅಂತ. ಊರಲ್ಲಿ ನನಗೆ ಬೇಕಾಗಿ ಹಿಂಗೆ ಸಂಗೀತ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಊರ ಕಡೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ, ಈಗ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೋ, ನಾವೇನು ಬರ್ಕೊಂಡಿದ್ದೋ ಅದಕ್ಕೆ ತಕ್ಕಂತೆ ಇನ್ನು ಹೆಚ್ಚು ಅದ್ಭುತವಾಗಿ ಖುಷಿ ಕೊಡೋಂಥ ಹಾಡು ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ ಪೂರ್ಣದಿಂದ ವರ್ಕು. ನಾನು ಯಾವಾಗಲೂ ಇನ್ನೊಂದು ಚೂರ್ಗೆ ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಚೂರು ತಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ. ಆ್ಯಂಡ್ ಪತಾಜ ಸರ್, ನಾನು ಸಂತೋಷ್ ರೈ ಪತಾಜ ಸರ್ ಸಿನಿಮಾ 7 o'clock ಇಂದ ಅವ್ರ ಅಭಿಮಾನಿ, ಅವ್ರ ಕೆಲಸ ಫಾಲೋ ಮಾಡ್ಕೊಂಡು ಬಂದಂಥ ಹುಡುಗ. ಅವರು ಅಷ್ಟು ದೊಡ್ಡ ಸಿನಿಮಾಟೋಗ್ರಫರ್ ಆಗಿದ್ರು. ನಮ್ಮ ಜೊತೆ ಒಂದು ದಿವಸನೂ ಕೂಡ ನೀನು ಹೇಳಿದ್ದೇನು ಯಾಕೆ ಮಾಡಬೇಕು ಅಂತ ಒಂದು ದಿವಸ ಕೇಳಿದ್ರು. ಸರ್ ನಂಗೆ ಹಿಂಗೆ ಬೇಕು ಇದು ಅಂತ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣವೇ ನನಗೇನು ಬೇಕೋ ಅವ್ರು ಅದನ್ನು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಫಾಸ್ಟು ನಾನು ಈ ಸಿನಿಮಾ 80 ದಿವಸ ಬೇಕು ಶೂಟಿಂಗ್ ಅಂತ ಕಡಿದ್ದೆ ಸರ್, 56 ದಿವಸಕ್ಕೆ ಮುಗಿಸಿದ್ದೀವಿ. ಒಂದು ದಿವಸ ಅಂತೂ 11 ಲೊಕೇಶನ್ ಸರ್, 11 ಲೊಕೇಶನ್ ಶಿಫ್ಟ್ ಆಗಿದೆ ಸರ್. ಒಂದು ಲೊಕೇಶನ್ ಶಿಫ್ಟಿಗೆ ಮಿನಿಮಮ್ ಅಂದರೂ 1 ಗಂಟೆ ಬೇಕು ಸರ್. ಆದರೆ ಅವತ್ತು 11 ಲೊಕೇಶನ್ ಸಂಜೆ ಸೂರ್ಯ ಹುಟ್ಟುವಾಗಲೂ ಏನು ಹೊಳಿತು ಸೂರ್ಯ ಅನ್ನೋದು ಕೊನೆ ಶಾರ್ಟು ಬಿಟ್ಟಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮ ನಿಜವಾಗ್ಲೂ ಏನು ಹೇಳ್ತೀವಿ ಕಡಿಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ತಲೆಮಾರಿನವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗ್ರಾಮಾಯಣ, ಈ ಕಥೆನಲ್ಲಿ ಪ್ರೀತಿ ಪ್ರೇಮ ಒಂದೇ. ಸೊ ಕಮರ್ಷಿಯಲ್ ಆಗಿ ಏನೇನು ಬೇಕು ಮತ್ತೆ ಹಳ್ಳಿ ಸೊಗಡು. ನಾವೊಂದ್ಸತಿ ಈ ಸಿನಿಮಾ ನೋಡಿದ್ರೆ ಹೆಂಗೆ ನಿಮಗೆ ಓಲಿ ಸಮಲಿಗೆ ಹಾಡು ನೋಡಿದಾಗ ನಿಮ್ಮ ಮರ್ತೋಗಿರೋ ಪದಗಳು ನೆನಪಾಗಿ ನೀವು ಒಂದ್ಸತಿ ನಮ್ಮ ಊರಿಗೆ ಹೋಗ್ಬೇಕು ಅನ್ಸುತ್ತೆ. ಈ ಇಡೀ ಸಿನಿಮಾ ನೋಡಿದಾಗ ಖಂಡಿತ ನಿಮ್ಮ ಊರು ನೆನೆಸ್ಕೊಳ್ತೀರಾ, ಅದಾಗತ್ತೆ. ಸೊ ಇದೇನಾದ್ರು ಪ್ರಶ್ನೆ ಕೇಳಿದ್ರೆ ನೀವೇನಾದ್ರು ಕೇಳಿದ್ರೆ ಹೇಳ್ಬೋದು. ಆರ್ಟಿಸ್ಟ್ ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಲೂಸ್ ಮಾದವರು ಯೋಗೀಶ್ ಅವರು ಇದ್ದಾರೆ, ಅವರು ತುಂಬ ಚೆನ್ನಾಗಿದೆ ಪಾತ್ರ. ಅವರು ಒಂದು 10 ವರ್ಷ ಸ್ನೇಹಿತರು. ಈ ಸಿನಿಮಾ ಮಾಡಿ ನಾನೇನು ಸೈಕಲ್ ಹೊಡಿತಿದ್ರು ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಈ ಪಾತ್ರ ಮಾಡ್ಕೊಡ್ತೀರಾ ನೀವು ಅಂತ ಕೇಳಿದ ತಕ್ಷಣ ನಿನ್ನ ಜೊತೆ ನಾನು ಬರ್ತೀನಿ ನಡಿ, 10 ವರ್ಷದಿಂದ ಸೈಕಲ್ ಹೊಡಿತಿದ್ಯಾ ಜೊತೆಲಿ ಬರ್ತೀನಿ ನಡಿ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಅಪರ್ಣಾ ಮ್ಯಾಮ್ ಇದ್ದಾರೆ. ಅಪರ್ಣಾ ಮೇಡಮ್ ಕೊನೆ ಸಿನಿಮಾ, ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಸಿನಿಮಾ ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತ ಸಂಪೂರ್ಣ ಪೂರ್ತಿ ಸಿನಿಮಾ ಮುಗಿಸ್ಕೊಟ್ಟು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡ್ತಾ ಇದ್ದಾರೆ. ಹೊಲ ರಾಜವಾಡಿ ಸರ್ ಇದ್ದಾರೆ. ಸೀತಾಕೋಟೆ ಅವರಿದ್ದಾರೆ. ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು ನಮ್ಮ ಕಡೂರಿನ ನನ್ನ ಸ್ನೇಹಿತರು ನಿರ್ದೇಶಕ ಸತ್ಯಪ್ರಕಾಶ್ ಅವರಿದ್ದಾರೆ. ಆ್ಯಂಡ್ ನಮ್ಮ ಪ್ರೀತಿಯ ನಟ ಅಚ್ಯುತಣ್ಣ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ಸಣ್ಣ ಪುಟ್ಟ ಮತ್ತೆ ಹೊಸ ಹೊಸ ಪಾತ್ರಗಳಿಗೆ ಜಾಂಗೀರಣ್ಣ ಇದ್ದಾರೆ. ತುಂಬ ಜನ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹೊಸ ಹೊಸ ಮಕ್ಕಳು ತುಂಬ ಚೆನ್ನಾಗಿ ಅವ್ರದ್ದೇ ಆದ ರೀತಿಯಲ್ಲಿ ತುಂಬ ಒಂದಷ್ಟು ಕತೆಗೆ ಹೇಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಗ್ರಾಮೀಣ ಸಿನಿಮಾಗೆ ಆ ಥರದ ಒಂದು ಸಿನಿಮಾನ ಬರೆದಿದ್ದಕ್ಕೆ ನಾನು ದೇವನೂರು ಚಂದ್ರ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ.
ಹಾಗೆ ಆ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಹರಿ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನಮಗೂ ಕೂಡ ನಾನು ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಆ ಥರದ ಒಂದು ಅವ್ರು ಮಾತಾಡೋದು ಅಪರೂಪ, ದಯವಿಟ್ಟು. ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನು ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರುವ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿ ಕೊಟ್ಟ ಸಿನಿಮಾ, ತುಂಬ ಖುಷಿ ಕೊಟ್ಟ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರು ಕೂಡ ನಿಮ್ಮಿಬ್ಬರಿಗೂ ಅಭಿನಂದನೆಗಳು, ಹಾಗೆ ಎಲ್ಲ ನಟ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ಈಗ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ವೇಲು ಸರ್ ಹಾಗೂ ನಿಮ್ಮ ಬ್ರದರ್ ಎಲ್ಲರಿಗೂ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974 ಶುರು ಮಾಡ್ತೀರಿ ಗ್ರಾಮಫೋನಿಂದ ಇಲ್ಲಿವರೆಗೆ ಬಂದಿದ್ದೀವಿ. AI ವರೆಗೂ ನೀವಿದ್ದೀರಿ, ಬಹಳ ಖುಷಿಯಾಗುವಂಥದ್ದು. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹೇಗೆ ಮಾಡಿದ್ದೀನಿ ಅಂದರೆ, ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ, ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ ಅಂದರೆ ಚಿತ್ರ ಬರ್ಕೊಡು ಬೇರೆಯವ್ರಿಗೆ. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ. ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗ್ಲೂ ಖುಷಿಯಾಗತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ದಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಯಲ್ಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆ ಈ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಜೊತೆಗೆ ಈಗ ಗ್ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡೇ ಬದುಕಿದಾನೇನೋ ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆ ನನಗೆ ಯೋಚನೆ ಮಾಡಲಿಲ್ಲ. ಆದರೆ ಗ್ರಾಮಾಯಣ ಅನ್ನುವಂಥ ಕತೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ, ಆಮೇಲೆ ಆ ವ್ಯಕ್ತಿ ಹೇಳುವ ಕಥೆ ಇರ್ಬೋದು, ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದರಲ್ಲಿ ಏನೋ ದಮ್ಮಿದೆ. ಯಾಕಂದರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದು ಇದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟಾಗಿರಬೇಕು. ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವರು ಒಪ್ಕೊಂಡು ಮಾಡಿದ್ದಿಲ್ಲ ಸರ್, ನಿಮಗೆ ನಿಜವಲ್ಲೂ ದೊಡ್ಡ ಸಲ. ಯಾಕೆಂದರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕಿಳಿದು ಅದರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯಿತು, ಅದು ಬಂದುಬಿಡುತ್ತೇನೋ ಅಂತ. ಆದರೆ ಅವ್ನು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ನೀವು ಮಾಡಲೇಬೇಕು. ನಾನು ಆ್ಯಕ್ಚುಲಿ ಶ್ರೀಕಾಂತ್ ಇದ್ದರು, ಶ್ರೀಕಾಂತ್ ಅವ್ರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಪ್ಪ, ಅವನು ಹುಚ್ಚ, ಅವನು ಹ್ಞೂ ಅಂದರೆ ಹ್ಞೂ ಅಂತಾನೆ, ಇಲ್ಲ ಅಂದರೆ ಅವನಟ್ಟುಕೊಂಡು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಂಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ಈ ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ. ಗ್ರಾಮಾಯಣದ ಬಗ್ಗೆ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರ, ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು, ಹಾಗೆ ಅವರಿಂದ ಕಲ್ತಿದ್ದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್, ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು, ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿ ಅಂತ 100 years ಆಗಲಿ ಅಂತ ನಾನು ಆಶಿಸ್ತೀನಿ.
ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರ ಚಂದ್ರು ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆ ಅಂದರೆ ಅವ್ರನ್ನ ನಾನು ನೋಡಿದ್ದೀನಿ. ಗ್ರಾಮಾಯಣ ಶುರು ಆಯಿತು ನಿಲ್ತು ಮತ್ತೆ ಶುರುವಾದಾಗ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣಲ್ಲಿ ನೀರನ್ನ ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ ಒಬ್ಬರು ನಿರ್ದೇಶಕರು 2 ವರ್ಷ 3 ವರ್ಷ 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕುಗ್ದೆ ಯಾವ ತಾಳ್ಮೆನೂ ಕಳ್ಕೊಳ್ದೆ ಎಲ್ಲ ನೋವುಗಳು ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು ಚಂದ್ರು ಸರ್ಗೋಸ್ಕರ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದ್ರೆ ಇದಾಗಬೇಕು, ಇದು ಬೇಡ ಅಂದರೆ ಇದು ಬೇಡ. ಒಂದು ಗಂಡಸ ರೀತಿಯಲ್ಲಿ ಇರೋವಂಥ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಹೋಲೋರು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬ ಕಷ್ಟಪಟ್ಟು ನಿಂತಿದ್ರು. ಐ ಥಿಂಕ್ ಸರ್ ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರಿ ಅದನ್ನು ನಾನು ನನ್ಸಾಗೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನಿನಗೆ ಮೋಟಿವೇಟ್ ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವೈಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನು ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್ ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ. ನಾನು ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇದು ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನಂಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನೆ ಬಗ್ಗೆ ನಾವು ಹೇಳಂಗೆ ಇಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳಿರ್ತಕ್ಕಂಥ ಕುಟುಂಬದಿಂದ ಬಂದ್ರೂ ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದರೂ ಕೂಡ ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವು ಯಾರೂ ಕೂಡ ನೋಡಲಿಲ್ಲ. ಒಂದು ಕೋ ಆ್ಯಕ್ಟರ್ ಆಗಿ, ಒಂದೊಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂ ಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ವಿನಯ್ ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಅರುಣ್ ಸಾಗರ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಹಾಗೆ ನಮ್ಮ ಕೂತಿರ್ತಕ್ಕಂಥ ನಮ್ಮ ನಾಗಿ ಸರ್, ಭರತ್ ಪಾಂಡೆ, ನಮ್ಮ ಶಿವು ಸರ್, ಹಾಗೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಅವ್ರು ಎಲ್ಲರೂ ಬಂದಿದ್ದಾರೆ. ತೆರೆ ಹಿಂದೆ ಇರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಂದು ಜರ್ನಿಯಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿದೆ ಅದರ ಜೊತೆಗೆ ಶಿವಣ್ಣ ಅವರ ಒಂದು ಬ್ಯೂಟಿಫುಲ್ ಫೇಮಸ್ ಸಾಂಗ್ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಸಿಕ್ಕಿರೋದು, ಈ ಹಾಡು ಎಷ್ಟು ವಿಶೇಷ ಹಾಗೂ ಇಡೀ ಗ್ರಾಮಾಯಣ ಚಿತ್ರತಂಡದ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅದು ತುಂಬ ಖುಷಿಯಾದ ವಿಚಾರ, ಯಾಕಂದರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ. ಮೊದಲು ತುಂಬ ಭಯ ಇತ್ತು, ಯಾಕಂದ್ರೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ರೀಕ್ರಿಯೇಟ್ ಮಾಡಬೇಕು ಅಂತ.
ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ ಪ್ರಾಕ್ಟೀಸಿಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ. ಸೊ ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಲಹರಿ ಸಂಸ್ಥೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th ಇಯರಲ್ಲಿ ನಮ್ಮ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಆಮೇಲೆ ಗ್ರಾಮಾಯಣ ಬಗ್ಗೆ ಹೇಳ್ಬೇಕಂದ್ರೆ ಗ್ರಾಮಾಯಣ ಒಂದು 10 ವರ್ಷದ ಜರ್ನಿ. ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷದ ಹಳೇದಲ್ಲ. ಈಗ ಮೊನ್ನೆ ತಾನೇ 2 ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು. 2 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರೋ ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡಿದೆ. ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಕೇಳೋದು ಗ್ರಾಮಾಯಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದಮೇಲೆ ಗ್ರಾಮಾಯಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನನಗೆ ನನ್ನ ನಟನೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರು ಮತ್ತು ನನ್ನ ಸಹ ಕಲಾವಿದರು ಮೇಘ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಮತ್ತು ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಒಂದು ಆ್ಯಕ್ಟ್ ಮಾಡೋಕ್ಕೆ ಎಲ್ಲ ತುಂಬ ಹೆಲ್ಪ್ ಆಯಿತು, ತುಂಬ ಮೋಟಿವೇಟ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ. ಇನ್ನೂ 3 ಸಾಂಗ್ ಇದೆ. ನಾನು ಆ್ಯಕ್ಚುಲಿ ಗ್ರಾಮಾಯಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗ ನೆಕ್ಸ್ಟ್ 3 ಸಾಂಗಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮಾಯಣದ ಬಗ್ಗೆ ಹೇಳ್ತಾರೆ. ಆ ಸಾಂಗ್ಗಳು ಕೇಳಿದ ಮೇಲೆ ನಿಮಗೆ ಗ್ರಾಮಾಯಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ. ಮತ್ತು ನಿಮ್ಮ ಸಿನಿಮಾನ ಹೇಗೆ ನೋಡ್ಬೋದು, ಸಿನಿಮಾಲಿ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅರುಣ್ ಅವರು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ಕಲ್ಲಿ ನೋಡೋಕೆ ನನಗೆ ತುಂಬ ಇಷ್ಟ ಆಯಿತು. ಒಂದು ಕ್ಲೀನ್ ಶೇವು, ಮೀಸೆ, ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನೆಂದರೆ ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು, ಅವರು ನನ್ನ ಮೊದಲನೇ ಸಿನಿಮಾಯಿಂದ ಗ್ರಾಮಾಯಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು. ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನನಗೆ ಈ ಸಿನಿಮಾ. ನಾನು ಇಲ್ಲ ಈ ಸಿನಿಮಾ ಮೋಸ್ಟ್ಲಿ ಇನ್ನೇನು ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡಾಗ್ಲೂ ಅವ್ರು ಹೇಳ್ತಾ ಇಲ್ಲ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ ತಿಂಗಳು ನಮ್ಮನ್ನೆಲ್ಲನೂ ಬಿಟ್ಟು ಹೋದರು. ಸೊ ಅವ್ರನ್ನ ನೆನೆಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಯಾರೋ ಕ್ವೆಶ್ಚನ್ಸ್ ಕೇಳೋದಿದ್ರೆ ನಮಗೆ